ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥದ ವಿವರಣೆ 52ನೇ ಭಾಗವನ್ನು ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 3ನೇ ವಚನದಿಂದ ನೋಡೋಣ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು, ಇನ್ನೂ ಅವಕಾಶ ಇರುವುದಿಲ್ಲ, 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸಿದನು ಎಂದು ಹೇಳಿದನು. ಇದರಲ್ಲಿ 10ನೇ ಅಧ್ಯಾಯ 1ನೇ ವಚನದಿಂದ ಸುಮಾರು 5ನೇ ವಚನದವರೆಗೆ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಬಲಿಷ್ಠನಾದ ದೇವದೂತನು ಯಾರು? ಆತನ ಮೇಲೆ ಮೇಘವನ್ನು ಧರಿಸಿಕೊಂಡಿದ್ದನು. ಆತನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಆತನ ಮುಖವು ಸೂರ್ಯನ ದೋಪಾದಿಯಲ್ಲಿತ್ತು. ಆತನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಆತನ ಕೈಯಲ್ಲಿ ಬಿಚ್ಚಿದ್ದ ಒಂದು ಸುರುಳಿ ಇತ್ತು. ಆತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ. ಇವೆಲ್ಲ ವಿಷಯಗಳನ್ನು ಆಲ್ರೆಡಿ ಕಳೆದ ಭಾಗಗಳಲ್ಲಿ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವೆ. ಈತನು ಅಂದರೆ ಬಲಿಷ್ಠನಾದ ದೇವದೂತನು ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತರು ಎಂದು ವಾಕ್ಯದ ಮೂಲಕ ವಿವರಿಸಿದ್ದೀನಿ. ಆದರೆ ಕೆಲವರು ಮೇಧಾವಿಗಳು, ಪಂಡಿತರು ಅಂತ ಕರೆಯಲ್ಪಡುತ್ತಿರುವಂಥ ಬೋಧಕರು ಈತನು ಯೇಸು ಕ್ರಿಸ್ತರಲ್ಲ, ಈತನು ಒಬ್ಬ ದೇವದೂತನು ಮಾತ್ರ, ಬಲಿಷ್ಠನಾದ ದೇವದೂತನು ಅಂತ ಹೇಳ್ಕೊಳ್ತಾರೆ. ಪ್ರಿಯರ ದೇವರ ಮಕ್ಕಳಿರ, ಅನೇಕ ವಿಷಯಗಳನ್ನು ವಾಕ್ಯದ ಮೂಲಕ ತೋರಿಸಿದ್ದೀನಿ. ಇವರು ಯಾವ ಆಧಾರವನ್ನು ಹಿಡಿದುಕೊಂಡು ಹೇಳ್ತಾರಂತ ನೋಡುವಾಗ ನೋಡಿ, 5ನೇ ವಚನ 6ನೇ ವಚನದಲ್ಲಿ ಗಮನಿಸುವಾಗ, ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು, ಇನ್ನೂ ಅವಕಾಶ ಇರುವುದಿಲ್ಲ ಅಂತೇಳಿದಾರಲ್ವ. ಅಂದರೆ ಸಮುದ್ರವನ್ನು, ಆಕಾಶವನ್ನು, ಟೋಟಲಿ ಜಗತ್ತನ್ನು ಉಂಟು ಮಾಡಿರುವಂಥ ಆ ದೇವರ ಮೇಲೆ ಆಣೆಯಿಟ್ಟು ಹೇಳಿರುವುದರಿಂದ ಈತನು ಯೇಸು ಕ್ರಿಸ್ತರಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನೇ ಸೃಷ್ಟಿಕರ್ತನಾಗಿರುವಾಗ, ಯೇಸು ಕ್ರಿಸ್ತನೇ ದೇವರಾಗಿರುವಾಗ, ಮತ್ತೆ ಸೃಷ್ಟಿಕರ್ತನ ಮೇಲೆ ಇಲ್ಲಾಂದರೆ ದೇವರ ಮೇಲೆ ಆಣೆಯಿಟ್ಟು ಈತನ ಯಾಕೆ ಹೇಳ್ತಾನೆ? ಒಂದು ವೇಳೆ ಯೇಸು ಕ್ರಿಸ್ತರೇ ಈತನಾಗಿದ್ದರೆ, ಈ ಬಲಿಷ್ಠನಾದ ದೇವದೂತನು ಯೇಸು ಕ್ರಿಸ್ತರೇ ಆಗಿದ್ದರೆ, ಆಕಾಶದ ಕಡೆಗೆ ಆಣೆ ಇಟ್ಟು, ಅಂದರೆ ಆಕಾಶದ ಕಡೆಗೆ ಅಂದರೆ ದೇವರಿದ್ದಾರಲ್ಲ, ದೇವರು ಸೃಷ್ಟಿಕರ್ತನಾಗಿರುವಂಥ ದೇವರಿದ್ದಾರಲ್ಲ, ಆ ದೇವರ ಮೇಲೆ ಆಣೆ ಇಟ್ಟು ಯಾಕೆ ಕೇಳಬೇಕಾಗಿತ್ತು? ಆತನೇ ದೇವರಲ್ವ, ಯೇಸು ಕ್ರಿಸ್ತರೇ ದೇವರಲ್ವ. ಯೇಸು ಕ್ರಿಸ್ತರೇ ದೇವರಾಗಿರುವಾಗ ಇನ್ನೊಬ್ಬ ದೇವರ ಮೇಲೆ ಆಣೆ ಇಟ್ಟು ಹೇಳಿದ್ದಾನಂದರೆ ಈ ಮಾತು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಿಲ್ಲ. ಇದು ಬಲಿಷ್ಠನಾಗಿರುವಂಥ ದೇವದೂತನು, ಬಲಿಷ್ಠನಂತ ಬರೆಯಲ್ಪಟ್ಟಿರೋದರಿಂದ ಆ ಬಲಿಷ್ಠನಾಗಿರುವಂಥ ದೇವದೂತನು ಅಂತೇಳಿ ಮಾತನಾಡ್ತಾರೆ. ಪ್ರಿಯ ಅಂದರೆ ತಂದೆಯಾದ ದೇವರಿದ್ದಾರೆ, ತಂದೆಯಾದ ದೇವರ ಮೇಲೆ ಆಣೆ ಇಟ್ಟು ಹೇಳಿರುವಂಥ ಮಾತು ಇವರಿಗೆ ಅರ್ಥ ಆಗಿಲ್ಲ. ಅಂದರೆ ಯೇಸು ಕ್ರಿಸ್ತರು ದೇವರ ಮಗನು, ಯೇಸು ಕ್ರಿಸ್ತರು ದೇವರ ಮಗನು, ಯೇಸು ಕ್ರಿಸ್ತರು ದೇವರ ಮಗನಾಗಿರುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾರೆ. ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಜಗತ್ತನ್ನು ಉಂಟು ಮಾಡಿರುವಂಥ ಸಂಗತಿ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರು ಅಂತ ನೋಡುವಾಗ, ಅಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ ಎನ್ನುವಂಥ ಪದವನ್ನು ಇಲ್ಲ ವಚನವನ್ನು ಹೇಗೆ ಅವರು ತಗೊಳ್ತಾರೆ ಅಂತ ನೋಡುವಾಗ, ಇದು ಯೇಸು ಕ್ರಿಸ್ತರೇ
ಅಂದರೆ ತಂದೆಯಾದ ದೇವರು ಯಾರೂ ಇಲ್ಲ ಅಲ್ಲಿ, ತಂದೆಯಾದ ದೇವರು ಪವಿತ್ರಾತ್ಮನು ಯಾರೂ ಇಲ್ಲ. ಯೇಸು ಕ್ರಿಸ್ತರೇ ತಂದೆಯಾದ ದೇವರು, ತಂದೆಯಾದ ದೇವರೇ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರೇ ಪವಿತ್ರಾತ್ಮರು ಅಂತೇಳಿ ಹೀಗೆ ಅವರು ಯೋಚನೆ ಮಾಡಿ ಈ ಒಂದು ವಚನವನ್ನು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಿಲ್ಲ ಅಂಥೇಳಿ ಮಾತಾಡ್ತಾರೆ ಪ್ರಿಯರೇ. ಓಕೆನಾ? ಆ ವಚನವನ್ನು ಏನು ತೋರಿಸ್ತಾರೆ ಅಂದರೆ ಅದೇ ಯೋಹಾನ್ ಬರೆದ ಸುವಾರ್ತೆಯನ್ನು ತೋರಿಸ್ತಾರೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಏನಿದೆ ನೋಡೋಣ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಪರಿಶೋಧನೆ ಮಾಡೋಣ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಏನ್ರಿ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ಹೇಳ್ತಾರೆ. ಈ ವಚನದಲ್ಲಿ ಏನಿದೆ ಅಂತ ನೋಡುವಾಗ ಆದಿಯಲ್ಲಿ ವಾಕ್ಯ ಇದೆಯಂತೆ. ವಾಕ್ಯ ಅಂದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ದೇವ್ರ ವಾಕ್ಯ ಇದೆಯಲ್ಲ, ದೇವ್ರ ವಾಕ್ಯ ಇವು ಆದಿಯಲ್ಲಿ ಎಲ್ಲಿದೆಯಂತೆ? ಆದಿಯಲ್ಲಿ ದೇವರ ವಾಕ್ಯ, ಅಂದರೆ ಆದಿಯಲ್ಲಿ ವಾಕ್ಯ ಇದೆ. ಈ ವಾಕ್ಯವು ಯಾರ ಬಳಿಯಲ್ಲಿದೆಯಂತೆ? ದೇವರ ಬಳಿಯಲ್ಲಿದೆಯಂತೆ ಪ್ರಿಯರೇ. ವಾಕ್ಯವು ಯಾರ ಬಳಿಯಲ್ಲಿದೆಯಂತೆ? ಚಿಕ್ಕ ಮಕ್ಕಳು ಕೂಡ ಅರ್ಥ ಆಗುವಂಥ ಭಾಷೆಯಲ್ಲಿ ದೇವರು ಬರೆಸಿದ್ದಾರೆ. ಮತ್ತೊಂದು ಸರಿ ನೋಡೋಣ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ಇದೆಯಾ? ಇತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಈ ವಾಕ್ಯವು ಏನಾಗಿದೆಯಂತೆ? ದೇವರಾಗಿದೆ. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಅಂತ ಹೇಳ್ತಾರೆ. ಮೊದಲನೇದಾಗಿ ವಾಕ್ಯವಾಗಿದೆಯಂತೆ. ಆ ವಾಕ್ಯವು ದೇವರ ಬಳಿಯಲ್ಲಿ, ದೇವರ ಬಳಿಯಲ್ಲಿ. ದೇವರ ಬಳಿಯಲ್ಲಿ ಅಂದರೆ ಅರ್ಥ ಏನು ಪ್ರಿಯರೇ? ದೇವರು ಇದ್ದಾರಂತಾನ ಇಲ್ವಂತಾನ? ಯೇಸು ಕ್ರಿಸ್ತರು ವಾಕ್ಯವಾಗಿದ್ದಾರಂತೆ. ಆ ವಾಕ್ಯವೇ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರಂತ ಇರುತ್ತೆ. ಆತನಿಗೆ ವಾಕ್ಯವೇನು ಅಂತ ಹೆಸರಿದೆ. ವಾಕ್ಯವೆಂಬುವಂಥ ಹೆಸರು ಪಡೆದಂಥ ಈತನು ಯಾರ ಬಳಿಯಲ್ಲಿದ್ದಾನಂತ ನೋಡುವಾಗ ದೇವರ ಬಳಿಯಲ್ಲಿದ್ದಾನೆ ಎಂದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರಿದ್ದಾರಾ? ಇದ್ದಾರೆ. ಯೇಸು ಕ್ರಿಸ್ತರು ಯಾರು? ಈತನು ಕೂಡ ದೇವರು. ಅಂದರೆ ತಂದೆಯಾದ ದೇವರಲ್ಲ, ದೇವರ ಮೂಲಕ, ಅಂದರೆ ತಂದೆಯಾದ ದೇವರ ಮೂಲಕ ನೇಮಿಸಲ್ಪಟ್ಟಂಥ ವ್ಯಕ್ತಿ. ಮಹಾಶಕ್ತನು ಯೇಸು ಪ್ರಭು. ಏನ್ರಿ, ತಂದೆಯಾದ ಪರಮಾತ್ಮನ ಮೂಲಕ ಬಂದಂಥ ದೇವರು, ಆತ್ಮಸ್ವರೂಪನು. ಆತ್ಮಸ್ವರೂಪನಾಗಿರುವಂಥ ಈತನು ಸಾಕ್ಷಾತ್ತು ಆ ಸರ್ವೇಶ್ವರನ ಮೂಲಕ ಬಂದಾತನು. ಮೊಟ್ಟ ಮೊದಲು ಯೇಸು ಕ್ರಿಸ್ತರು, ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಪಡೆದಿದ್ದಾರೆ, ಎತ್ತಿದ್ದಾರೆ ಯೇಸು ಪ್ರಭುವನ್ನು. ಆ ಯೇಸು ಪ್ರಭು ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾರಂತ ಇರುತ್ತಾರೆ. ಯೇಸು ಪ್ರಭು ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾರೆ. ಜಗತ್ತು ಮಾತ್ರವಲ್ಲ, ಪರಲೋಕ ಕೂಡ. ಏನ್ರಿ, ಜಗತ್ತು ಮಾತ್ರವಲ್ಲ, ಪರಲೋಕದಲ್ಲಿ ಇರುವಂಥ ಕೋಟ್ಯಾನುಕೋಟಿ ದೇವದೂತರು ಆಗಿರ್ಬೋದು, ಕಾಣುವಂಥ ವಸ್ತುಗಳಾಗಿರ್ಬೋದು, ಕಾಣದೇ ಇರುವಂಥದ್ದು ಆಗಿರ್ಬೋದು, ಎಲ್ಲವನ್ನು ಯಾರ ಮೂಲಕ ಉಂಟು ಮಾಡಿದ್ದಾರೆ ಅಂತ ನೋಡುವಾಗ ತಂದೆಯಾದ ಪರಮಾತ್ಮನು ಯೇಸು ಕ್ರಿಸ್ತರ ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾರೆ. ಪರಲೋಕವನ್ನು, ಪರಲೋಕದಲ್ಲಿರುವಂಥ ಅಧಿಕಾರಿಗಳನ್ನು, ಕೋಟ್ಯಾನುಕೋಟಿ ದೇವದೂತರನ್ನು, ಆನಂತರ ಜಗತ್ತನ್ನು, ಜಗತ್ತಿನಲ್ಲಿರುವಂಥ ಸರ್ವ ಮಾನವರನ್ನು ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರಂತ ಎಷ್ಟು ಅದ್ಭುತವಾಗಿ ಇರುತ್ತೆ ರೀ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಈಗ ತಂದೆಯೇ, ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಈ ವಚನದಲ್ಲಿದ್ದಂಥ ಮಾತಿನಲ್ಲಿ, ಇಲ್ಲಾಂದರೆ ವಾಕ್ಯದಲ್ಲಿ ಅರ್ಥ ಏನಿದೆ ಅಂತ ನೋಡುವಾಗ, ತಂದೆಯಾದ ದೇವರೇ, ಅಪ್ಪ ತಂದೆ, ಜಗತ್ತುಂಟಾಗಲಾರ್ದ ಮೊದಲು ತಂದೆ, ನಿಮ್ಮ ಬಳಿಯಲ್ಲಿ ನನಗಿದ್ದ ಮಹಿಮೆ ಹೇಗಿದೆಯೋ ಆ ಮಹಿಮೆಯಿಂದ ನನ್ನನ್ನು ಮಹಿಮೆಪಡಿಸು ತಂದೆ ಅಂತೇಳಿ ಯೇಸು ಪ್ರಭು ಭೂಲೋಕದಲ್ಲಿದ್ದಂಥ ಈ ಪ್ರಭು ತಂದೆಯಾದ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು, ವಿಜ್ಞಾಪನೆ ಮಾಡುವಂಥದ್ದು. ಈ ವಾಕ್ಯದ ಪ್ರಕಾರ ಯೇಸು ಪ್ರಭು ತಂದೆಯಾದ ದೇವರು ಇದ್ದಾರಾ ಇಲ್ವಂತ ನೋಡುವಾಗ ಇದ್ದಾರೆ. ಯೇಸು ಪ್ರಭು ಇದ್ದಾರೆ, ತಂದೆಯಾದ ದೇವರು ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಪ್ರಭು ವಿಷಯದಲ್ಲಿ ಈ ಲೋಕದಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಕ್ರಿಸ್ತರನ್ನು ಪ್ರಕಟಣೆ ಮಾಡಿದ್ದಾರೆ. ಯಾಕೆ ಪ್ರಕಟಣೆ ಮಾಡಿದ್ದಾರೆ, ಯಾಕೆ ಪರಿಚಯ ಮಾಡಿದ್ದಾರೆ ಅಂತ ನೋಡುವಾಗ ಏನೋ ಭೌತಿಕವಾದಂಥ ಸಮಸ್ಯೆಗಳು ಪರಿಹಾರವಾಗುತ್ತೆ,
ರೋಗ ಇದ್ದರೆ ನಿವಾರಣೆ ಆಗುತ್ತೆ, ಸಮಸ್ಯೆಗಳು ತೊಲಗುತ್ತೆ, ಸುಖವಾಗಿ ಆನಂದವಾಗಿ ಬಾಳ್ಬೋದು ಅಂತ. ಯೇಸು ಪ್ರಭು ಬಂದಿದ್ದೇ ನಮಗೆ ಶಾಶ್ವತವಾದಂಥ ಸುಖವನ್ನು ಕೊಡೋದಕ್ಕೆ. ಏನೋ ತಾತ್ಕಾಲಿಕವಾದಂಥ ಒಂದು 4 ದಿನ 3 ದಿನ ಈ ಭೂಲೋಕದಲ್ಲಿ ಸ್ವಲ್ಪ ಸುಖವನ್ನು ಕೊಡೋದಕ್ಕೆ ಬಂದಿಲ್ಲ. ಶಾಶ್ವತವಾದಂಥ ಸುಖವನ್ನು ಕೊಡೋದಕ್ಕೇ, ಆನಂದವನ್ನು ಸಂತೋಷವನ್ನು ಕೊಡೋದಕ್ಕೇ, ಕಲ್ಪಿಸಿ ಕೊಡೋದಕ್ಕೇ, ರಕ್ಷಣೆ ಮಾರ್ಗವನ್ನು ಕೊಡೋದಕ್ಕೇ ಪ್ರಭು ಬಂದರು ಈ ಲೋಕಕ್ಕೆ. ಆತನು ಬಂದಿರುವಂಥ ಕಾರಣ ದೊಡ್ಡ ಕಾರಣ. ಏನೋ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕಲ್ಲ. ಬಂದಿದ್ದಾರೆ, ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ. ಮಹಾಶಕ್ತನಾಗಿರುವುದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ. ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಸೈತಾನನ ಹತೋಟಿಯಲ್ಲಿ ಇದ್ದಂಥ, ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಮಾನವರನ್ನು ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಇದು ಪ್ರಾಮುಖ್ಯವಾದಂಥ ಉದ್ದೇಶ. ಪಾಪದಲ್ಲಿ, ಅಂಧಕಾರದ ದೊರೆತನದಲ್ಲಿ, ವ್ಯಾಮೋಹದಲ್ಲಿ ಇದ್ದು ಸತ್ತೋದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ, ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಅಂಥ ಭಯಂಕರವಾದಂಥ ಆ ಸ್ಥಳದಿಂದ ಹೋಗದಂತೆ ಕಾಪಾಡೋದಕ್ಕೆ, ರಕ್ಷಣೆ ಕೊಡೋದಕ್ಕೆ. ಭೂಲೋಕದಲ್ಲಿ ರೋಗ ನಿವಾರಣೆ ಆಯಿತು, ಮತ್ತು ಸಾಯುವಾಗ ರೋಗ ಬರಲ್ವಾ? ಭೂಲೋಕದಲ್ಲಿ ಸಮಸ್ಯೆ ಎಲ್ಲ ಕೂಡ ತೊಲಗಿತು, ಮತ್ತು ಸಮಸ್ಯೆಗಳು ಬರಲ್ವಾ? ಇವಾಗ ಸಮಸ್ಯೆಗಳು ತೊಲಗಿದ ಮೇಲೆ, ಸಮಸ್ಯೆಗಳು ಯಾವುದೋ ಒಂದು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿ, ಅದು ನಿವಾರಣೆ ಆಯಿತು, ಅದು ತೊಲಗಿ ಹೋಯಿತು, ಸಮಸ್ಯೆ ಎಲ್ಲ ಪರಿಹಾರ ಆಯಿತು ಅಂದ್ಕೊಳ್ಳೋಣ. ಮತ್ತೆ ಸಮಸ್ಯೆಗಳು ಬರಲ್ವಾ ನಮಗೆ? ಮತ್ತೆ ಸಮಸ್ಯೆಗಳು ಬರಲ್ವಾ? ಬರುತ್ತೆ ರೀ, ಪ್ರಾಣ ಇರೋ ತನಕ ಬರುತ್ತೆ. ಎಷ್ಟು ಮಂದಿ ಭಕ್ತರಿದ್ದಾರೋ ಆ ಭಕ್ತರ ಇತಿಹಾಸವನ್ನು ನೋಡಿ, ಭೂಲೋಕದಲ್ಲಿ ಅನೇಕ ಶ್ರಮೆಗಳು, ಅನೇಕ ಸಂಕಟಗಳು, ಅನೇಕ ಹಿಂಸೆಗಳನ್ನು ಅನುಭವಿಸಿ ತಮ್ಮ ಬದುಕುಗಳನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಹೌದಂತೀರಲ್ವಂತೀರ? ಯಾರು ಈ ಭೂಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ಹಾಯಾಗಿ ಬದುಕಿದವರು ಯಾರಿದ್ದಾರೆ ಭಕ್ತರಲ್ಲಿ? ಆದಾಮನಿದ್ದಾನ? ಹೇಬೇಲನಿದ್ದಾನ? ಆನೋಕನಿದ್ದಾನ? ತೋರಿಸ್ತೀರಾ? ಹೋಗಲಿ, ನೋಹಾನನಿದ್ದಾನ? ನೋಹಾನನು ಎಷ್ಟು ವರ್ಷಗಳು ಶೋಧನೆಗಳನ್ನು ಅನುಭವಿಸಿದ್ದಾರೆ. ಹೋಗಲಿ, ಅಬ್ರಹಾಮನು ಶೋಧನೆಗಳು ಸಂಕಟಗಳು ಅನುಭವಿಸಿಲ್ವಾ? ಹೋಗಲಿ, ಯಾಕೋಬನು, ಇಸಾಕನು, ಮೋಶೆ ಆಗಿರ್ಬೋದು, ಯೋಸೇಪನಾಗಿರ್ಬೋದು, ಎಷ್ಟು ಮಂದಿ ಭಕ್ತರಿದ್ದಾರೋ ಆ ಭಕ್ತರು ಈ ಲೋಕದಲ್ಲಿ ಶ್ರಮೆಗಳು, ಬಾಧೆಗಳು, ಹಿಂಸೆಗಳು ಅನುಭವಿಸಿದ್ದಾರೆ. ಆದರೆ ಅವರೆಲ್ಲರ ಗುರಿ ಒಂದೇ, ಪರಲೋಕವನ್ನು ಪಡ್ಕೊಳ್ಬೇಕು ಎನ್ನುವಂಥದ್ದು, ನಿತ್ಯ ಜೀವವನ್ನು ಪಡ್ಕೊಳ್ಬೇಕು ಎನ್ನುವಂಥ ಗುರಿ ಅವ್ರದ್ದು. ನಮ್ಮ ಗುರಿ ಏನು? ಉದ್ಯೋಗ, ಸಂಪಾದನೆ, ಭವನವನ್ನು ಕಟ್ಟಿಕೊಳ್ಳಬೇಕು, ಸುಖವಾಗಿ ಬಾಳಬೇಕು. ಇದೇ ನಮ್ಮ ಗುರಿ. ಈ ಗುರಿ ಇಟ್ಕೊಂಡ್ರೆ ದೇವ್ರು ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಭೂಲೋಕದಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾನೆ, ನಿನಗೂ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೊಡ್ತಾನೆ. ಪರಲೋಕವನ್ನು ಕೊಡಲ್ಲ. ಈ ಭೂಲೋಕದಲ್ಲಿ ನೀನು ಹತ್ತಿದೆಯಲ್ವ, ಕಣ್ಣೀರು ಸುರಿಸಿದೆಯಲ್ವ, ಉಪವಾಸ ಪ್ರಾರ್ಥನೆ ಮಾಡಿದೆಯಲ್ವ, ದೇವರೇ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ನಿನ್ನನ್ನು ಕನಿಕರಿಸಿ ನಿನಗೆ ಆಯುಷ್ಕಾಲವನ್ನು, ಆರೋಗ್ಯವನ್ನು, ಸಂಪಾದನೆಯನ್ನು ಕೊಟ್ಟಿದ್ದಾನೆ. ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ, ನಿತ್ಯ ಜೀವವನ್ನು ನೀನು ಪಡ್ಕೊಳ್ಬೇಕಾದ್ರೆ, ಮತ್ತು ದೇವರ ಬಳಿಯಲ್ಲಿ ಪಡ್ಕೊಳ್ಬೇಕಾ ಅಥವಾ ದೇವ್ರಿಗೋಸ್ಕರ ನಾವು ತ್ಯಾಗ ಮಾಡಬೇಕಾ? ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ, ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ, ಮತ್ತೆ ದೇವರ ಬಳಿಯಲ್ಲಿ ಏನಾದರೂ ಪಡ್ಕೊಳ್ಬೇಕಾ? ಮತ್ತೆ ಅದು ಕೊಡಿ ದೇವರೇ, ಇದು ಕೊಡಿ ದೇವರಂತೆ ಇದನ್ನೇ ಕೇಳಬೇಕಾ? ಅಥವಾ ದೇವ್ರಿಗೋಸ್ಕರ ನಾವು ತ್ಯಾಗ ಮಾಡಬೇಕಾ? ದೇವ್ರಿಗೋಸ್ಕರ ನಾವು ಬದುಕಬೇಕಾ ಅಥವಾ ಕೇಳಬೇಕಾ? ನೀವು ಕಣ್ಣೀರು ಸುರಿಸಿದ್ದೀರಾ, ಉದ್ಯೋಗವಿಲ್ಲವೆಂದು, ಸಂಪಾದನೆ ಇಲ್ಲ ಎಂದು ಕೇಳಿದಾಗ ದೇವರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅಂದುಕೊಳ್ಳೋಣ. ದೇವ್ರ ಮೂಲಕನೇ. ಮತ್ತು ಪರಲೋಕವನ್ನು ಬೇಡಿದರೆ ಸಿಗಲ್ಲ. ಮತ್ತು ಹೇಗೆ? ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ಎಲ್ಲಿರುತ್ತೆ ಆ ಮಾತಂತೂ ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಿಂದ ನೋಡಿ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ದೇವ್ರಿಗೆ ಏನು ಕೊಡಬೇಕಂತೆ ಪ್ರಿಯರೇ? ಏನು ಕೊಟ್ಟರು ಹೃದಯಪೂರ್ವಕ ಕೊಡಬೇಕಂತೆ, ಒತ್ತಾಯದಿಂದಲ್ಲ. ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ಏನಪ್ಪ ಅಂತ ನೋಡುವಾಗ,
ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇವರಿಗೆ ಮೀಸಲಾಗಿ ಅಂದರೆ ಈ ದೇಹವನ್ನು ಸಜೀವ ಯಜ್ಞವಾಗಿ, ಈ ದೇಹ ಹೇಗಿರಬೇಕಂತೆ? ಪರಿಶುದ್ಧವಾಗಿರಬೇಕಂತೆ. ದೇಹ ಆಗಿರ್ಬೋದು, ಮನಸ್ಸು ಆಗಿರ್ಬೋದು, ದೇಹ ಹೃದಯ ದೇವರಿಗೆ ಅರ್ಪಿಸಬೇಕು, ಮೀಸಲಾಗಿ ಅರ್ಪಿಸಬೇಕಂತೆ. ಅಂದರೆ ಈ ದೇಹವನ್ನು ದೇವ್ರಿಗೋಸ್ಕರ ಏನು ಮಾಡಬೇಕಂತೆ? ಕೊಡಬೇಕಂತೆ ದೇವ್ರಿಗೋಸ್ಕರ. ಹೆಂಗೆ ಕೊಡ್ತೀರಾ? ಸಜೀವ ಯಜ್ಞವಾಗಿ ಕೊಡಬೇಕಂತ. ಹೆಂಗೆ ಕೊಡ್ತೀರಾ? ಏನ್ರಿ, ಕುರಿ ಮೇಕೆಗಳನ್ನು ಸಜೀವ ಯಜ್ಞವಾಗಿ ಬಲಿ ಕೊಡ್ತಾ ಇರ್ತೀವಿ. ಕುರಿಗಳನ್ನು ಬಲಿ ಕೊಡುವಂಥದ್ದು ಯಜ್ಞವಾಗಿ, ಮೇಕೆಗಳನ್ನು ಬಲಿ ಕೊಡುವಂಥದ್ದು. ಅದೇ ಪ್ರಕಾರ ನಾವು ಕೂಡ ಕೊಡಬೇಕಾ? ಅಲ್ಲ. ಹೇಗೆ ಗೊತ್ತಾ? ನಿನ್ನ ಬದುಕು ಪರಿಶುದ್ಧವಾಗಿರಬೇಕು. ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಪ್ರವರ್ತನೆ ಒಳ್ಳೆಯದಾಗಿರಬೇಕು, ವಾಕ್ಯದ ಪ್ರಕಾರ ಇರಬೇಕು. ಆನಂತರ ದೇವ್ರಿಗೋಸ್ಕರ ನಿನ್ನ ಆಯುಷ್ಕಾಲ ಖರ್ಚಾಗಬೇಕು. ನಿನ್ನ ಶರೀರದಲ್ಲಿರುವಂಥ ಕಣಗಳು, ರಕ್ತದ ಕಣಗಳು ಖರ್ಚಾಗಬೇಕು. ನಿನ್ನ ಮಾತು ಖರ್ಚಾಗಬೇಕು ದೇವ್ರಿಗೋಸ್ಕರ, ಈ ಲೋಕದಗೋಸ್ಕರ ಅಲ್ಲ. ದೇವ್ರಿಗೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳಿರೋ ಸ್ವರ, ದೇವ್ರಿಗೋಸ್ಕರ ತುಟಿಗಳು, ದೇವ್ರಿಗೋಸ್ಕರ ಕಣ್ಣುಗಳು, ದೇವ್ರಿಗೋಸ್ಕರ ಪ್ರಯಾಣ, ದೇವ್ರಿಗೋಸ್ಕರ ಕಷ್ಟ, ದೇವ್ರಿಗೋಸ್ಕರ ಈ ಜೀವಿತ ಖರ್ಚಾಗಬೇಕು. ದೇವ್ರಿಗೋಸ್ಕರ ಈ ಬದುಕು ಖರ್ಚಾಗಬೇಕು ಪ್ರಿಯರೇ. ಒಂದು ಮನೆಯಲ್ಲಿ ದೀಪ ಬೆಳಗಬೇಕಾದ್ರೆ, ಒಂದು ಮೇಣದ ಬತ್ತಿ ಆಗಿರ್ಬೋದು, ಇಲ್ಲಾಂದರೆ ಕರೆಂಟ್ ಬೆಳಗಬೇಕಾದ್ರೆ ಒಳಗಡೆ ವಿದ್ಯುತ್ ಶಕ್ತಿ ಖರ್ಚಾಗುತ್ತೆ. ಬೆಳಕು ಕೊಡಬೇಕಾದ್ರೆ ವಿದ್ಯುತ್ ಶಕ್ತಿ ಖರ್ಚಾಗುತ್ತೆ. ಅದೇ ಪ್ರಕಾರ ಮನೆಯಲ್ಲಿ ಒಂದು ದೀಪ ಬೆಳಗಬೇಕಾದ್ರೆ, ದೀಪದ ಬತ್ತಿ ಇರುತ್ತಲ್ಲ, ಆ ಬತ್ತಿ ಉರಿಬೇಕಾದ್ರೆ ಎಣ್ಣೆ ಖರ್ಚಾಗುತ್ತೆ. ಅದೇ ಪ್ರಕಾರ ಕ್ಯಾಂಡಿಲ್ ಇರುತ್ತಲ್ಲ, ಆ ಕ್ಯಾಂಡಿಲ್ ಏನಾಗುತ್ತೆ? ಬೆಳಕು ಕೊಟ್ಟು ಕರಗಿ ಹೋಗುತ್ತೆ. ಕ್ಯಾಂಡಿಲು ಬೆಳಕು ಕೊಟ್ಟು ಏನಾಗುತ್ತೆ? ಕರಗಿ ಹೋಗುತ್ತೆ. ಅದೇ ಪ್ರಕಾರ ಸಹೋದರಿ, ಸಹೋದರ, ನಿನ್ನ ಬದುಕು ದೇವ್ರಿಗೋಸ್ಕರ ಖರ್ಚಾಗಬೇಕು. ಯಾರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಾ? ಹೆಣ್ಣಿನಿಗೋಸ್ಕರನ? ಗಂಡುಗೋಸ್ಕರನ? ಉದ್ಯೋಗದಗೋಸ್ಕರನ? ಸಂಪಾದನೆಗೋಸ್ಕರನ? ಈ ಲೋಕದಲ್ಲಿ ಆಹಾರಗೋಸ್ಕರನ? ಆಹಾರ ಊಟ ಮಾಡಬೇಡಿ ಅಂತ ದೇವ್ರು ಹೇಳಿಲ್ಲ, ಮದುವೆ ಮಾಡ್ಕೊಳ್ಬೇಡಿ ಅಂತ ದೇವ್ರು ಹೇಳಿಲ್ಲ. ಮದುವೆ ಮಾಡ್ಕೊಳ್ಳಿ, ಊಟ ಮಾಡಿ, ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಳ್ಳಿ. ಆದರೆ ಬದುಕು ದೇವ್ರಿಗೋಸ್ಕರ ಸಮರ್ಪಣೆ ಆಗಬೇಕು ಅಂತ ಹೇಳ್ತಾರೆ. ದೇವ್ರಿಗೋಸ್ಕರ ಸಮರ್ಪಣೆ ಆಗದೆ ಹೋದರೆ, ದೇವ್ರಿಗೋಸ್ಕರ ಕೊಡದೆ ಹೋದರೆ ಏನ್ರಿ, ಪರಲೋಕ ಇಲ್ಲ ರೀ ಪ್ರಿಯರೇ. ಪರಲೋಕ ನಮಗಿಲ್ಲ. ಆಲೋಚನೆ ಮಾಡಿ. ಇಂಥ ಮಹಾಜ್ಞಾನ ದೇವರು ಬರೆಸಿರುವಾಗ ನಾವು ಏನು ಮಾಡ್ತಾ ಇದ್ದೀವಿ? ಯಾತಕ್ಕಾಗಿ ಬದುಕ್ತಾ ಇದ್ದೀವಿ? ಏನು ಹುಚ್ಚುಚ್ಚಾಗಿ ಮಾತನಾಡ್ತಾ ಇರ್ತಾರೆ ಪ್ರಿಯರೇ. ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಇದ್ದರೆ ಇವನು ದೂತನಂತಾನೆ, ಅಲ್ಲಿ ದೇವದೂತನ ಬಗ್ಗೆ ಬರೆಯಲ್ಪಟ್ಟಿರೋದು ಸೈತಾನಂತಾನೆ. ಇವನು ನಿಜವಾದ ಬೋಧಕರ ಬಗ್ಗೆ ಇದ್ದರೆ ಅಲ್ಲಿ ಸುಳ್ಳು ಬೋಧಕರಂತ ಹೇಳ್ತಾನೆ. ಅಂದರೆ ಉಲ್ಟಾ ಪಲ್ಟಾ ಬೋಧನೆ. ಪ್ರಕಟಣೆ ಗ್ರಂಥ ನೋಡುವಾಗ ಎಲ್ಲರಿಗೂ ಒಂದು ಹುಚ್ಚಿದೆ ರೀ. ಎಲ್ಲರಿಗೂ ಏನು ಹುಚ್ಚಿದಪ್ಪ ಅಂದರೆ, ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ, ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ, ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ. ಆಲ್ರೆಡಿ ಅದು 3 ಕಾಲಕ್ಕೆ ಸಂಬಂಧಪಟ್ಟಿದೆ. 3 ಕಾಲಗಳಿಗೆ ಸಂಬಂಧಪಟ್ಟಿರುವಂಥ ಸಂಗತಿಗಳು. ಭವಿಷ್ಯತ್ ಕಾಲ ಏನು ನಡೆಯುತ್ತೆ? ಯುದ್ಧಗಳು ನಡೆಯುತ್ತೆ, ಮಾರಣ ಕಾಂಡಗಳು ನಡೆಯುತ್ತೆ, ಆನಂತರ ಜಲಪ್ರಳಯ, ಅನೇಕ ಅಪಘಾತಗಳು ಇದು ನಡೆಯುತ್ತೆ, ಅಲ್ಲೆಲ್ಲಿ ನಡೆಯುತ್ತೆ. ಆದರೆ ಇಂಥ ದಿನ, ಇಂಥ ಪ್ರಾಂತದಲ್ಲಿ, ಇಂಥ ದೇಶದಲ್ಲಿ ಅಂಥೇಳಿ ಈ ಕಾಲದಲ್ಲಿ ಪ್ರಪಂಚ ದೇಶದಲ್ಲಿ ಯಾರು ಕೂಡ ಹೇಳಕ್ಕೆ ಸಾಧ್ಯನೇ ಇಲ್ಲ ರೀ. ನಾಳೆ ಏನು ನಡೆಯುತ್ತೋ ಯಾರಿಗೂ ಗೊತ್ತಿಲ್ಲ. ಈ ಸುಳ್ಳು ಬೋಧಕರು ಯಾವ ರೀತಿ ಮಾತಾಡ್ತಾರೆ ಅಂದರೆ, 7 ವರ್ಷ ಶ್ರಮೆಗಳು ಆಮೇಲೆ ಬರುತ್ತೆ, ಇವಾಗಲ್ಲ, ಆಮೇಲೆ ಬರುತ್ತೆ. ಯಾವಾಗಪ್ಪ ಆಮೇಲೆ ಅಂದರೆ, ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರ್ತಾರೆ. 2ನೇ ಆಗಮನದಲ್ಲಿ ಬಂದ ಮೇಲೆ ಸಭೆ ಅಂದರೆ ಭಕ್ತರೆಲ್ಲರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಭಕ್ತಹೀನರು ಇರ್ತಾರೆ. ಈ ಭಕ್ತಹೀನರಲ್ಲಿ ಇಸ್ರಾಯೇಲ್ಯರಲ್ಲಿ ಕೆಲವರು ಇರ್ತಾರೆ, ಅನ್ಯರಲ್ಲಿ ಕೆಲವರು ಇರ್ತಾರೆ. ಅವರು ಭೂಲೋಕದಲ್ಲಿ ಬಿಡಲ್ಪಡ್ತಾರೆ. ಇವರೆಲ್ಲರೂ ಕೂಡ ಭಕ್ತಹೀನರು. ಇವರ ಮಧ್ಯದಲ್ಲಿ 7 ವರ್ಷ ಶ್ರಮೆಗಳು ನಡೆಯುತ್ತೆ. ಆಮೇಲೆ ಕ್ರಿಸ್ತ ವಿರೋಧಿ ಬರ್ತಾನೆ, 2 ಸಾಕ್ಷಿಗಳು ಬರ್ತಾರೆ. ಎಲ್ಲ ಉಲ್ಟಾ ಪಲ್ಟಾ ಬೋಧನೆ, ತುಂಬ ಜನ ತಪ್ಪಾಗಿ ಬೋಧನೆಗಳು. ಪ್ರಿಯರಾದ ದೇವ್ರ ಮಕ್ಕಳಿಗೆ ಈ ಕೊನೆ ದಿನಗಳಲ್ಲಿ ಅದ್ಭುತವಾದಂಥ ವಿಷಯಗಳು ತಿಳಿಸುವಾಗ ತಿಳ್ಕೊಳ್ಳೋದಕ್ಕೆ ಯಾರು ಸಿದ್ಧರಾಗಿದ್ದಾರೆ? ಎಲ್ಲರೂ ಕೂಡ ಅದೇ ಲೋಕನೇ ಬೇಕು, ಕೊಳಕು ಮೋರಿ ಬೇಕು. ಎಲ್ಲರಿಗೆ ಲೋಕ ಬೇಕು. ಲೋಕದಲ್ಲಿ ಕೊಳಕು ಮೋರಿ ಇದೆಯಲ್ಲ. ಸುಳ್ಳು ಮಾತನಾಡೋರಿಗೆ ಏನ್ರಿ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಅವರನ್ನು ಯಾರಿಗೆ ಹೋಲಿಸಿದ್ದಾನೆ ಗೊತ್ತಾ ದೇವರು? ಹಂದಿಗಳಿಗೆ ಹೋಲಿಸಿದ್ದಾನೆ ಪ್ರಿಯರೇ.
ಹಂದಿಗಳಿಗೆ. ಮನೋನೇತ್ರ ಬೆಳಗಲ್ಲ, ಬುದ್ಧಿ ಬರಲ್ಲ. ಎಷ್ಟು ಸಾರಿ ವಾಕ್ಯದ ಮೂಲಕ ಎಚ್ಚರಿಸಿದ್ರು ಬುದ್ಧಿ ಬರಲ್ಲ ರೀ, ನಾಶವಾಗೋ ತನಕ ಅರ್ಥ ಆಗಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಯೇಸು ಕ್ರಿಸ್ತರೇ ಏನಂತ ಹೇಳ್ತಾ ಇದ್ದಾರೆ ನೋಡಿ. ಒಂದು ಸಾರಿ 6ನೇ ವಚನ, ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗಾಂತರಗಳಲ್ಲಿ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು, ಅಂದರೆ ತಂದೆಯಾದ ದೇವರ ಮೇಲೆ ಆಣೆ ಇಟ್ಟು, ಇನ್ನೂ ಸವಾವಕಾಶ ಇರುವುದಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಕೂಡ ತಂದೆಯಾದ ದೇವರು ಕೂಡ ನನ್ನ ಜೀವದಾಣೆ ಅಂತಾರೆ, ನನ್ನ ಜೀವದಾಣೆ. ಒಂದು ಸಾರಿ ನೋಡೋಣ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 21ನೇ ವಚನದಿಂದ, ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ, ನಿಮ್ಮ ದೇವರುಗಳು ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ? ನಾನು ಹೊರತು ಇನ್ನು ಯಾವ ದೇವರು ಇಲ್ಲ, ನನ್ನ ವಿನಃ ಸತ್ಯ ಸ್ವರೂಪನು ರಕ್ಷಕನು ಆದ ದೇವರು ಇಲ್ಲವೇ ಇಲ್ಲ. ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನೂ ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ. ಅದನ್ನು ಹಿಂತೆಗೇನು, ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ಯೆಹೋವನಲ್ಲಿ ಮಾತ್ರ ಸತ್ಕಾರ್ಯಗಳು ಶಕ್ತಿಯು ಉಂಟು. ಅಂದರೆ ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ಪ್ರಿಯರ ದೇವರ ಮಕ್ಕಳಿರ, ಇದು ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ 49ನೇ ಅಧ್ಯಾಯ 18ನೇ ವಚನವನ್ನು, ಕಣ್ಣೆತ್ತಿ ಸುತ್ತಲೂ ನೋಡು, ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಜೀವದಾಣೆ, ನೀನು ಇವರನ್ನೆಲ್ಲ ಆಭರಣವನ್ನಾಗಿ ಧರಿಸಿಕೊಳ್ಳುವಿ, ವಧುವು ಒಡ್ಯಾಣವನ್ನು ಕಟ್ಟಿಕೊಳ್ಳುವಂತೆ ನೀನು ಇವರನ್ನು ಕಟ್ಟಿಕೊಳ್ಳುವಿ ಅಂತೇಳಿ. ಅಂದರೆ ಇಲ್ಲಿ ಒಂದು ಮಾತು ಗಮನಿಸೋಣ. ಏನಪ್ಪ ಅಂತ ನೋಡುವಾಗ, ನನ್ನ ಜೀವದಾಣೆ, ಯೆಹೋವನು ಹೇಳುವಂಥ ಮಾತೇನಂತ ನೋಡುವಾಗ ತಂದೆಯಾದ ದೇವರು ನನ್ನ ಜೀವದಾಣೆ. ಅಲ್ಲಲ್ಲಿ ಈ ಪದಗಳನ್ನು ಇರುತ್ತೆ ಹಳೆ ಒಡಂಬಡಿಕೆಯಲ್ಲಿ. ನನ್ನ ಜೀವದಾಣೆ, ನನ್ನ ಆಣೆ, ನನ್ನ ಜೀವದಾಣೆ. ಇವಾಗ ಯೇಸು ಪ್ರಭು ಅಲ್ಲಿ ಯೆಹೋವನ ಮೇಲೆ, ಅಂದರೆ ತಂದೆಯಾದ ದೇವರ ಮೇಲೆ ಆಣೆ ಇಟ್ಟು ಹೇಳುವಂಥದ್ದು. ಆಣೆ ಇಟ್ಟು ಹೇಳುವಂಥ ಆಣೆ ಯಾಕೆ? ಆಣೆ ಮಾಡುವಂಥದ್ದು ಯಾಕೆ? ಆಣೆ ಮಾಡುವಂಥದ್ದು, ಆಣೆ ಅಂದರೆ ಪ್ರಮಾಣ ಮಾಡುವಂಥದ್ದು. ತಂದೆಯಾದ ದೇವರ ಮೇಲೆ ಪ್ರಮಾಣ ಮಾಡುವಂಥದ್ದ. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಇವೆಲ್ಲ ನೋಡುವಾಗ ಪ್ರಮಾಣ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಆಣೆ ಹಿಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಣೆ ಹಿಡೋದಕ್ಕೆ ಹೋಗಬೇಡಿ, ಏನು ವಿಷಯಗಳಿದೆಯೋ ನೇರವಾಗಿ ಮಾತಾಡಿ ಅಷ್ಟೇ ಅಂತ ಹೇಳ್ತಾರೆ. ಆಕಾಶದ ಮೇಲೆ ಆಣೆ ಇಡಬೇಡಿ, ಭೂಮಿಯ ಮೇಲೆ ಆಣೆ ಇಡಬೇಡಿ, ಇರೋ ವಿಷಯಗಳನ್ನು ನೀವು ಹೇಳ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾರೆ ಯೇಸು ಪ್ರಭು. ಆಗಿರುವಾಗ ಯೇಸು ಪ್ರಭು ಆಣೆ ಇಟ್ಟು ಹೇಳಿದಾರ? ತಂದೆಯಾದ ದೇವರೇ ಹೇಳಿದ್ದಾರೆ. ಅಂದರೆ ತಂದೆಯಾದ ದೇವರಾಗಿರ್ಬೋದು, ಇಲ್ಲ ಯೇಸು ಪ್ರಭು ಆಗಿರ್ಬೋದು. ಯಾಕೆ ಹೇಳಿದ್ದಾರಂತ ನೋಡುವಾಗ ಕಾರಣ ಏನು ಗೊತ್ತಾ? ಮನುಷ್ಯರು ಮಾತು ತಪ್ತಾರೆ, ದೇವರು ಮಾತು ತಪ್ಪಲ್ಲ. ಮನುಷ್ಯರು ಪ್ರಮಾಣ ಮಾಡಿದಾಗ ಅವರು ಸಿಕ್ಕಾಕೊಳ್ತಾರೆ, ಪಾಪದಲ್ಲಿ ಸಿಕ್ಕಾಕೊಳ್ತಾರೆ. ಪ್ರಮಾಣ ಮಾಡಿದಾಗ, ಆಣೆ ಇಟ್ಟಾಗ ಖಂಡಿತವಾಗಿ ಮಾಡಲೇಬೇಕು. ಅಂದರೆ ಆಣೆ ಇಟ್ಟಿದ್ದಾರೆ ಅಂದರೆ ಖಂಡಿತವಾಗಿ ಅದನ್ನು ನಾನು ನೆರವೇರಿಸ್ತೀನಿ, ಮಾತಿನ ಪ್ರಕಾರ ನೆರವೇರಿಸ್ತೀನಿ. ಕೆಲವು ಸಂದರ್ಭಗಳಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ತಪ್ಪು ಮಾಡಿದಾಗ ನಮ್ಮ ತಾಯಿ ಆಣೆ ಅಂತಾರೆ. ಯಾರ ಆಣೆ ಇಡ್ತಾರೆ ಪ್ರಿಯರೇ? ನಮ್ಮ ತಾಯಿ ಆಣೆ ಅಂತಾರೆ, ನಮ್ಮಪ್ಪನ ಆಣೆ ಅಂತಾರೆ, ಇಲ್ಲ ನನ್ನ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಅಂತಾರೆ. ಯಾಕೆ ಮಕ್ಕಳ ಮೇಲೆ ಆಣೆ ಹಾಕಿಟ್ಟಿದ್ದಾರೆ? ತಾಯಿ ಮೇಲೆ ಆಣೆ ಹಾಕಿಟ್ಟಿದ್ದಾರೆ. ಅಂದರೆ ನಾನು ನೀತಿವಂತನು, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ, ಬೇಕಾದರೆ ನನ್ನ ತಾಯಿಯ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಇವನು ಸುಳ್ಳುಗಾರ, ಇವನು ಮನುಷ್ಯನಿದ್ದಾನಲ್ಲ, ಮನುಷ್ಯನು ಸುಳ್ಳುಗಾರ. ತಪ್ಪಿಸ್ಕೊಳ್ಳೋದಕ್ಕೆ ತಾಯಿಯ ಮೇಲೆ ಆಣೆ ಇಡ್ತಾನೆ, ತಂದೆಯ ಮೇಲೆ ಆಣೆ ಇಡ್ತಾನೆ, ಹೆಂಡತಿ ಮೇಲೆ ಆಣೆ ಇಡ್ತಾನೆ, ಮಕ್ಕಳ ಮೇಲೆ ಆಣೆ ಇಡ್ತಾನೆ. ಇಲ್ಲಾಂದರೆ ತಾನು ಏನು ನಂಬಿರ್ತಾನೋ ದೇವತೆಗಳನ್ನು, ಆ ದೇವತೆ ಹೆಸರುಗಳನ್ನು ಹೇಳ್ಕೊಂಡು ಆಣೆ ಇಡ್ತಾನೆ. ಅಂದರೆ ಇವನು ದೊಡ್ಡ ಸುಳ್ಳುಗಾರ ಇವನು.
ದೇವತೆಗಳ ಮೇಲೆ ಹೇಳಿದ್ರು, ಇಲ್ಲ ಹೆಂಡತಿ ಮೇಲೆ ಹೇಳಿದ್ರು, ಇಲ್ಲ ಮಕ್ಕಳ ಮೇಲೆ ಹೇಳಿದ್ರು. ನನ್ನಾಣೆ ನಿನ್ನಾಣೆ ಏನಿಲ್ಲ, ಎಲ್ಲ ಮೋಸಗಾರ, ಸುಳ್ಳು. ಅದಕ್ಕೆ ದೇವರಿಗೆ ಗೊತ್ತಿರೋದರಿಂದ ಮತ್ತೇನು ಬರೆದು ಸುವಾರ್ತೆಯಲ್ಲಿ, ಆಣೆ ಇಡೋಕ್ಕೆ ಹೋಗಬೇಡಿ, ಆಕಾಶ ಮೇಲೆ ಆಗಿರ್ಬೋದು, ಭೂಮಿಯ ಮೇಲೆ ಆಗಿರ್ಬೋದು, ಎಲ್ಲಿ ಆಣೆ ಇಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಸುಳ್ಳುಗಾರರು, ಗೊತ್ತು ನಮಗೆ, ತಂದೆಯಾದ ದೇವರಿಗೂ ಗೊತ್ತು, ಯೇಸು ಪ್ರಭು ಗೊತ್ತು ನೀವು ಸುಳ್ಳುಗಾರರು ಎಂದು. ಅದಕ್ಕೆ ಯಾಕೆ ಆಣೆ ಇಟ್ಟು ಸಿಕ್ಕಾಕ್ಕೊಳ್ತೀರಾ, ಯಾಕೆ ಶಾಪ ತಂದುಕೊಳ್ತೀರಾ? ಆದ್ದರಿಂದ ಇದನ್ನು ಬಿಟ್ಬಿಡಿ, ಇರೋ ವಿಷಯಗಳನ್ನು ನೀವು ಹೇಳಿ. ಇವಾಗ ಕೋರ್ಟಿನಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಪ್ರಮಾಣ ಮಾಡಿ ಅಂತಾರೆ, ಆಣೆ ಇಡಿ ಅಂತಾರೆ. ಏನು ಪ್ರಮಾಣ ಅಂತ ನೋಡುವಾಗ ಏನು ಪ್ರಮಾಣ? ಇರೋ ವಿಷಯಗಳನ್ನು ಹೇಳ್ತೀನಿ ಅಯ್ಯ, ನೋಡಿದ ವಿಷಯಗಳನ್ನು, ಕೇಳಿದ ವಿಷಯಗಳನ್ನು, ಇರುವಂಥ ವಿಷಯಗಳನ್ನು ಹೇಳ್ತೀನಿ, ಸುಳ್ಳು ಹೇಳಲ್ಲ. ಪ್ರಮಾಣ, ಆಣೆ ಇಟ್ಟು ಎಲ್ಲ ಸುಳ್ಳೇ ನಡೀತಾ ಇರುತ್ತೆ. ಇಲ್ಲಿ ನಿಜ ಜೀವನದಲ್ಲೇ ನಡೆದಿರೋದು ಒಂದಿರುತ್ತೆ, ಅವ್ರು ಮಾತಾಡೋದು ಇನ್ನೊಂದು ಮಾತಾಡ್ತಾರೆ. ಕೆಲವರು ನಿಜ ಜೀವನದಲ್ಲಿ ಒಂದಿದ್ದರೆ ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಾರೆ. ಮನುಷ್ಯರು ನೋಡುವಾಗ ಸುಳ್ಳುಗಾರರು, ಮನುಷ್ಯರು ಮೋಸಗಾರರು, ಕುತಂತ್ರಗಾರರು. ದೇವರು ಹಾಗಲ್ಲ, ಯೇಸುಪ್ರಭು ಹಾಗಲ್ಲ. ಯೇಸುಪ್ರಭು ತಂದೆಯಾದ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ ಅಂದರೆ, ಸೃಷ್ಟಿಕರ್ತನ ಮೇಲೆ. ಅಂದರೆ ಆ ತಂದೆಯಾದ ದೇವರು ಸೃಷ್ಟಿಕರ್ತ, ಸರ್ವಶಕ್ತನು, ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ, ಯೇಸು ಪ್ರಭು ಮೂಲಕನೇ ಉಂಟು ಮಾಡಿದ್ದಾರೆ. ಆದರೆ ಈತನಕ್ಕಿಂತ ದೊಡ್ಡವರು ತಂದೆಯಾದ ದೇವರಿದ್ದಾರಲ್ಲ, ಈ ಪ್ರಭುಗಿಂತ ದೊಡ್ಡವರು ತಂದೆಯಾದ ದೇವರಿದ್ದಾರೆ ಎಂದು ಕಳೆದ ಭಾಗದಲ್ಲಿ ಹೇಳಿದ್ದೀನಿ. ಯಾವುದರಲ್ಲಿ? ಯೆಹೋವನ ಹೆಸರಿನಲ್ಲಿ ಯೇಸು ಎನ್ನುವಂಥ ವಿಡಿಯೋ ಇದೆಯಲ್ಲ, ಅದರಲ್ಲಿ ಮಾತಾಡಿದ್ದೀನಿ. ಯೇಸು ಪ್ರಭುಗಿಂತ ದೊಡ್ಡವರು ತಂದೆಯಾದ ದೇವರಿದ್ದಾರೆ. ಆ ತಂದೆಯಾದ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ, ಪ್ರಮಾಣ ಮಾಡಿ. ಆಣೆ ಇಡುವಂಥದ್ದು ಅಂದರೆ ಪ್ರಮಾಣ ಮಾಡುವಂಥದ್ದು, ಪ್ರತಿಜ್ಞೆ ಮಾಡುವಂಥದ್ದು. ಪ್ರಿಯರೇ, ಖಂಡಿತವಾದಂಥ ಮಾತು. ಏನದು? ಇನ್ನು ಸವಾವಕಾಶ ಇರುವುದಿಲ್ಲ. ಏನಿರುವುದಿಲ್ಲ? ಇನ್ನು ಸವಾವಕಾಶ ಇರುವುದಿಲ್ಲ. ದೇವರು ಏನೇನು ಕೆಲಸ ಕೊಟ್ಟಿದ್ದೋ ಎಲ್ಲ ಕೆಲಸ ಮುಗೀತಾ ಇದೆ. ದೇವರು ಕೊಟ್ಟಿರುವಂಥ ಕೆಲಸ ಸಂಪೂರ್ಣವಾಗ್ತಾ ಇದೆ. ಸಮಯ ಬಹಳ ಸ್ವಲ್ಪ ಇದೆ. ಅಂದರೆ ಪ್ರವಾದಿಗಳನ್ನು ಕಳಿಸ್ಬೇಕಾಗಿತ್ತು, ಎಲ್ಲ ಪ್ರವಾದಿಗಳನ್ನು ಕಳಿಸ್ಕೊಟ್ರು, ಯಾರ್ಯಾರ ಮೂಲಕ ಏನೇನು ಹೇಳಿದರು. ಕೊನೆಯದಾಗಿ ಯೇಸು ಕ್ರಿಸ್ತರು ಬರಬೇಕಾಗಿತ್ತು, ಅವರು ಬಂದರು. ಅವ್ರ ಮೂಲಕ ಸುವಾರ್ತೆ ಸಾರಬೇಕಾಗಿತ್ತು, ಅವರು ಮರಣ ಹೊಂದಿದ್ರು, ಸಮಾಧಿ ಮಾಡಲ್ಪಟ್ಟರು, 3ನೇ ದಿನದಂದು ಎದ್ದು ಬಂದರು, ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋದರು. ಮತ್ತೇನು? ಗ್ರಂಥವು ಏನಾಗಬೇಕು? ಬೈಬಲ್ ಗ್ರಂಥ ಸಂಪೂರ್ಣವಾಗಬೇಕು. ಬೈಬಲ್ ಗ್ರಂಥ ಸಂಪೂರ್ಣವಾದ ಮೇಲೆ ಅದರಲ್ಲಿ ಏನಿರುತ್ತೆ? ದೇವರ ಕೃಪೆ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ, ಆತ್ಮಿಕ ಸಂಬಂಧಪಟ್ಟಂಥ ಆಶೀರ್ವಾದದ ಜ್ಞಾನ ಇರುತ್ತೆ. ಅದೇ ಪ್ರಕಾರ ಲೋಕಕ್ಕೆ ನಡೆಯುವಂಥ ತೀರ್ಪು ಇರುತ್ತೆ, ಲೋಕಕ್ಕೆ ನಡೆಯುವಂಥ ಪ್ರತಿದಂಡನೆ. ಆನಂತರ ಸತ್ತ ಮೇಲೆ ಆತ್ಮಗಳು ಎಲ್ಲಿಗೆ ಹೋಗ್ತಾರೆ? ನಾಶನಕ್ಕೆ ಹೋಗ್ತಾರಾ, ಇಲ್ಲ ಪರಲೋಕಕ್ಕೆ ಹೋಗ್ತಾರಾ, ಅಥವಾ ಪರದೇಶಕ್ಕೆ ಹೋಗ್ತಾರಾ? ಪರಲೋಕಕ್ಕೆ ಹೋದರೆ ಯಾವಾಗ ಹೋಗ್ತಾರೆ? ಇವೆಲ್ಲವನ್ನು ಕೂಡ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ ಪ್ರಕಟಣೆ ಗ್ರಂಥದೊಂದಿಗೆ ಮುಕ್ತಾಯವಾಗುತ್ತೆ. ಏನೇನು ಹೇಳಬೇಕೋ ಎಲ್ಲ ಕೂಡ ಮುಗಿಸುವಂಥದ್ದು. ದೇವರು ಏನೇನು ಹೇಳಬೇಕು, ಏನೇನು ಮಾಡಬೇಕು, ಸಂಪೂರ್ಣವಾಗಿ ಭೂಲೋಕದಲ್ಲಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ತಾರೆ. ಪ್ರಕಟಣೆ ಗ್ರಂಥವನ್ನು ಎಲ್ಲ ಬರೆಸಿದ ಮೇಲೆ ಎಲ್ಲ ಜ್ಞಾನವನ್ನು ಹೇಳಿದ್ದಾರೆ. ಯಾವುದು ಕೂಡ ರಹಸ್ಯವಾದದ್ದು, ಗುಪ್ತವಾದದ್ದು ಏನೂ ಇಲ್ಲ. ಇವಾಗ ಏನು ಉಳ್ಕೊಂಡಿಲ್ಲ, ಎಲ್ಲ ಬರೆದು ಸಂಪೂರ್ಣವಾಗಿ ಈ ಗ್ರಂಥದಲ್ಲಿ ಬರೆಸಿದ್ದಾರೆ. ಮಹಾಜ್ಞಾನದ ಸಂಗತಿಗಳು ಬರೆಸಿದ್ದಾರೆ. ಗುಪ್ತವಾದದ್ದು ನೆರವೇರಿತು. ನಿನ್ನೆ ಕೇಳಿದ್ವಿ, ಗುಪ್ತವಾದದ್ದು ನೆರವೇರಿದೆ. ಏನೇನು ಗುಪ್ತವಾಗಿದೆಯೋ, ಏನೇನು ಗುಪ್ತವಾಗಿ ಇಟ್ಟಿದ್ದಾರೋ ಅದೆಲ್ಲವೂ ಕೂಡ ನೆರವೇರಿದೆ. ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು? ಪ್ರಿಯರಾದ ದೇವ್ರ ಮಕ್ಕಳಿರ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನವನ್ನು ನೋಡಿ. ಆದರೆ ತಾವು ಯಾವುದನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವುದು ಎಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಎಷ್ಟೋ ಅಂದವಾಗಿದೆ ಅಂದ. ಅಂದರೆ ಒಬ್ಬರು ನಂಬಬೇಕಾದ್ರೆ ಕ್ರಿಸ್ತನ ಬಗ್ಗೆ ಸುವಾರ್ತೆ ಹೋಗಬೇಕು. ಕ್ರಿಸ್ತನ ಬಗ್ಗೆ ಸುವಾರ್ತೆ ಹೋಗಬೇಕಾದ್ರೆ ಸುವಾರ್ತೆ ಮಾಡೋರು ಹೊರಡಬೇಕು. ಸುವಾರ್ತೆ ಮಾಡೋರು ಹೊರಡಬೇಕಾದ್ರೆ ಸುವಾರ್ತೆ ಮಾಡೋರನ್ನು ಕಳಿಸಿಕೊಡಬೇಕು.
ಸುವಾರ್ತೆ ಮಾಡೋರು ಅಂದರೆ ಯಾವಾಗಲೂ ದೇವರ ಕೆಲಸದಲ್ಲಿ ದೇವರ ಸೇವೆಯಲ್ಲಿ ಇರಬೇಕಾದ್ರೆ, ಆ ದೇವರ ಸೇವೆ ಮಾಡಬೇಕಾದ್ರೆ ಅವರನ್ನು ಕಳಿಸಿಕೊಡ್ಬೇಕಂತೆ. ಯಾರು ಕಳಿಸಿಕೊಡ್ಬೇಕು? ದೇವರನ್ನು ನಂಬಿರುವಂಥ ಭಕ್ತರು ಕಳಿಸಿಕೊಡ್ಬೇಕು ಅವರನ್ನು. ದೇವರನ್ನು ನಂಬಿರುವಂಥ ಭಕ್ತರು ಕ್ರೈಸ್ತರಿದ್ದಾರಲ್ಲ, ಈ ಕ್ರೈಸ್ತರು ಯಾರನ್ನು ಕಳಿಸಿಕೊಡಬೇಕು ಅಂತ ನೋಡುವಾಗ ನಿಜವಾದ ಸೇವಕರನ್ನು ಸುವಾರ್ತೆಗೋಸ್ಕರ ಹೊರಗಡೆ ಕಳಿಸ್ಬೇಕಂತೆ. ಹೊರಗಡೆ ಹೋಗಿ ಹೇಳೋದಕ್ಕೆ ಸಿದ್ಧರಾಗಿದ್ದರೆ ಕಳಿಸೋರು ಯಾರಿದ್ದಾರೆ? ಕಳಿಸೋರಂದರೆ ಪ್ರಯಾಣ ಮಾಡಬೇಕಂದ್ರೆ ಉಚಿತವಾಗಿ ನಡೆಯುತ್ತಾ? ಎಷ್ಟೋ ಖರ್ಚಿರುತ್ತಲ್ವ. ಅಂದರೆ ಇವಾಗ ಸುವಾರ್ತೆ ಮಾಡೋರು ಅಲ್ಲೆಲ್ಲಿ ಇದ್ದರೂ ಕೂಡ ಅವ್ರು ಹೋಗಬೇಕು, ಬರಬೇಕು, ಸುವಾರ್ತೆ ಮಾಡಬೇಕಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಉಚಿತವಾಗಿ ಆಗುತ್ತಾ? ಪ್ರಯಾಣ ಮಾಡಬೇಕಾ? ಯಾಕೆಂದರೆ ಅವ್ರ ಕುಟುಂಬ ಇರುತ್ತೆ, ಸಮಸ್ಯೆಗಳಿರುತ್ತೆ, ಅವೆಲ್ಲ ಕೂಡ ಬದಿಗಿಟ್ಟು ಸುವಾರ್ತೆ ಹೋಗಬೇಕಾದ್ರೆ ಕಳಿಸೋರು ಅಂದರೆ ಯಾರು ಕಳಿಸ್ಬೇಕು? ಸಭೆಯವರು ಕಳಿಸ್ಬೇಕಂತೆ ಪ್ರಿಯರಾದ ದೇವ್ರ ಮಕ್ಕಳಿರ. ಅದು ದೇವ್ರು ಹೇಳಿರುವಂಥ ಮಾತು, ನನ್ನ ಮಾತಲ್ಲ, ದೇವರು ಹೇಳಿರುವಂಥ ಮಾತು. ನಾವೇನು ಮಾಡ್ತೀವಿ? ನಮ್ಮ ಪಾಡು ನಮ್ಮದು, ನಿಮ್ಮ ಪಾಡು ನಿಮ್ಮದು, ನಿಮ್ಮ ಕಷ್ಟ ನಿಮ್ಮದು, ನನ್ನ ಕಷ್ಟ ನಮ್ಮದು. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ವಾರಕ್ಕೊಂದು ಟೈಮ್ ಬಂದರೆ ಏನೋ ಬಂದು ವಾಕ್ಯ ಕೇಳಿ ಹೋಗ್ತೀವಿ. ಇಲ್ಲ ಎಲ್ಲೋ ಒಂದು ಕಡೆ ವಾಕ್ಯ ಕೇಳ್ತೀವಿ, ಪ್ರಾರ್ಥನೆಗೆ ಹೋಗ್ತೀವಿ, ಏನೋ ನಮ್ಮ ಕೈಲಿ ಒಂದು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಆದರೆ ಕಾಣಿಕೆ ಕೊಡ್ತೀವಿ, ದೇವ್ರ ಸ್ತೋತ್ರವಾಗಲಿ, ನಮ್ಮ ಕೆಲಸ ಮುಗೀತು. ಮತ್ತು ಸುವಾರ್ತೆ ಮಾಡೋರು, ಅವ್ರು ಸುವಾರ್ತೆ ಮಾಡ್ತಾರೋ ಬಿಡ್ತಾರೋ ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಸಭೆಯ ಪರಿಸ್ಥಿತಿ ಹೀಗಿದೆ ರೀ. ಒಬ್ಬ ರಕ್ಷಣೆ ಹೊಂದಬೇಕಂದ್ರು, ರಕ್ಷಣೆ ಮಾರ್ಗದಲ್ಲಿ ಬರಬೇಕಂದ್ರು ಪ್ರಿಯರ ದೇವ್ರ ಮಕ್ಕಳಿರ ಕಳಿಸಿಕೊಡ್ಬೇಕಂತ ಹೇಳ್ತಾರೆ. ಅಂದರೆ ಅದಕ್ಕೆ ಸುವಾರ್ತೆ ಮಾಡುವವರು ವಾಕ್ಯವನ್ನು ಹಿಡಿದುಕೊಂಡು ಸುವಾರ್ತೆ ಮಾಡುವಂಥ ಅವರ ಪಾದಗಳು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾಗಿ ಅಂದರೆ ಈ ವಾಕ್ಯಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಅಂತ ಹೇಳ್ತಾರೆ. ಎಷ್ಟೋ ಅಂದವಾಗಿವೆ ಅಂದರೆ ನೋಡೋದಕ್ಕೆ ಚಂದವಾಗಿ ಅದ್ಭುತವಾಗಿ ಕಾಣ್ತಾ ಇದೆ ಅಂತಲ್ಲ. ಈ ಪಾದಗಳಿದೆಯಲ್ಲ, ಸುವಾರ್ತೆ ಮಾಡುವಂಥ ಈ ಮನುಷ್ಯರಿದ್ದಾರಲ್ಲ, ಅವರ ಪಾದಗಳು ಅಂದರೆ ಕಲ್ಮಶವಿಲ್ಲದ ಪಾದಗಳು, ಕಪಟವಿಲ್ಲದ ಪಾದಗಳು, ಕಪಟವಿಲ್ಲ, ಕಲ್ಮಶವಿಲ್ಲ, ಯಥಾರ್ಥವಾದಂಥ ಹೃದಯದಿಂದ ಹೋಗುವಂಥ ಪಾದಗಳು, ಹೋಗುವಂಥ ಮನುಷ್ಯರು. ಇವರು ದೇವ್ರಿಗೋಸ್ಕರ ಇವರು ಏನಾಗಬೇಕು ಗೊತ್ತಾ? ಸಮರ್ಪಣೆ ಆಗಬೇಕು. ಅದೇ ಪ್ರಕಾರ ನಾವೆಲ್ಲರೂ ಸಮರ್ಪಣೆ ಆಗಬೇಕು. ಸಮರ್ಪಣೆ ಆಗದೆ ಹೋದರೆ ರಕ್ಷಣೆ ಇಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿರ 15ನೇ ವಚನ ಕೆಳಗಡೆ ಮಾತು. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಈ ವಿಷಯದಲ್ಲಿ ಯೆಶಾಯನು ಕರ್ತನೇ, ನಾವು ಸಾರಿದ ಸುವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ಸುವಾರ್ತೆಗೆ ಕ್ರೈಸ್ತನ ವಾಕ್ಯವೇ ಆಧಾರ. ಅಂದರೆ ಸುವಾರ್ತೆಯನ್ನು ಸಾರಬೇಕಾದ್ರೆ, ಒಬ್ಬರು ನಂಬಬೇಕಾದ್ರೆ ಸುವಾರ್ತೆ ಹೇಳಬೇಕು, ಸುವಾರ್ತೆ ಹೇಳ್ಬೇಕಂದ್ರೆ ಹೋಗ್ಬೇಕಂದ್ರೆ ಕಳಿಸ್ಬೇಕಂದ್ರೆ ಹೆಲ್ಪ್ ಮಾಡಬೇಕು. ಆನಂತರ ಹೋಗ್ತಾನೆ, ಸುವಾರ್ತೆ ಸಾರ್ತಾನೆ. ಆ ಸುವಾರ್ತೆ ಸಾರಿದ್ರೆ ಆ ಸುವಾರ್ತೆ ವಾಕ್ಯವೇ ಯೇಸು ಕ್ರಿಸ್ತನ ವಾಕ್ಯ. ಈ ಸುವಾರ್ತೆಗೆ ಆಧಾರ ಯೇಸು ಕ್ರಿಸ್ತರೇ. ಯೇಸು ಕ್ರಿಸ್ತರ ಮಾತುಗಳನ್ನು ಸಾರಬೇಕು. ಸಾರಿದ ಮೇಲೆ ಅವನು ನಂಬಬೇಕು, ತಿಳ್ಕೋಬೇಕು, ಆಮೇಲೆ ನಂಬುತ್ತಾನೆ ಅವನು. ದೊಡ್ಡ ಕೆಲಸನ ಚಿಕ್ಕ ಕೆಲಸನ? ದೊಡ್ಡ ಕೆಲಸ ಇದೆ ರೀ, ದೊಡ್ಡ ಕೆಲಸ ಪ್ರಿಯರ ದೇವ್ರ ಮಕ್ಕಳಿಗೆ. ಇವೆಲ್ಲ ಕೆಲಸ ಮಾಡಬೇಕು. ಎಲ್ಲರೂ ಮಾಡಬೇಕಾ? ಎಲ್ಲರಿಗೂ ಜವಾಬ್ದಾರಿ ಇದೆ. ಆದರೆ ಯಾವ ರೀತಿ ಮಾಡ್ತೀವಿ ಅನ್ನೋದು ಬೇಕು, ಹೇಗೆ ಮಾಡ್ತೀವಿ ಅನ್ನೋದು ಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಸಾರಿ ಯೋಚನೆ ಮಾಡಿ. ಅದಕ್ಕೆ ಯೇಸು ಪ್ರಭು ಈ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ, ಪ್ರಮಾಣ ಮಾಡಿ ಹೇಳುವಂಥದ್ದು, ಇನ್ನೂ ಸಮಯ ಅವಕಾಶ ಇಲ್ಲ, ಸಮಯ ಮುಗಿತಾ ಇದೆ. ಅಂದರೆ ರಕ್ಷಣೆ ಹೊಂದಬೇಕಾದ್ರೆ ಈ ವಾಕ್ಯಗಳನ್ನು ನಂಬಿ ತಿಳ್ಕೊಂಡು, ಈ ವಾಕ್ಯಗಳು ಬರೆಯಲ್ಪಟ್ಟಿದೆಯಲ್ಲ, ಈ ವಾಕ್ಯಗಳನ್ನು ಕೇಳಿ ತಿಳ್ಕೊಂಡು ಓದಿ ಪರಿಶೋಧನೆ ಮಾಡಿ ನಂಬಿ ಭಕ್ತಿಯಿಂದ ನಡೆದರೆ ಅವರಿಗೆ ರಕ್ಷಣೆ ಬರುತ್ತೆ. ಮತ್ತೇನಾದರೂ ಗುಪ್ತವಾಗಿ ಏನಾದರೂ ಇಟ್ಟಿದ್ದಾರೆ ಅಂತ ನೋಡುವಾಗ ಎಲ್ಲವನ್ನು ಕೂಡ ಹೊರಪಡಿಸಿದ್ದಾರೆ, ಎಲ್ಲವನ್ನು ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಬರೆಸಿದ್ದಾರೆ. ನಾವೇನು ಮಾಡಬೇಕು? ಓದಬೇಕು. ಅರ್ಥ ಆಗಿಲ್ವಾ? ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡದೆ ಹೋದರೆ ಅರ್ಥ ಆಗಲ್ಲ. ಹುಡುಕಬೇಕಂತ ಹೇಳಿದ್ದಾರೆ, ತಟ್ಟಬೇಕು ಅಂತ ಹೇಳಿದ್ದಾರೆ, ಬೇಡಬೇಕು ಅಂತ ಹೇಳಿದ್ದಾರೆ. ಹುಡುಕಬೇಕಂದ್ರೆ ಬೈಬಲಲ್ಲಿ ಹುಡುಕ್ಬೇಕು. ಮತ್ತೆ ನೀನು ಎಲ್ಲಿ ಹುಡುಕ್ತೀಯ? ಹಣಗೋಸ್ಕರ ಅಲ್ಲಿ ಹುಡುಕ್ತೀಯಾ? ಅಲ್ಲಿ ಏನಪ್ಪ ನಿಧಿ ಇದೆ, ಅದಕ್ಕೆ ಹುಡುಕ್ತೀನಿ ನಾನಪ್ಪ. ಯಾಕೆಂದರೆ ದೇವರು ಹುಡುಕಿ ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ಹುಡುಕ್ತೀನಿ. ಏನಪ್ಪ ಹುಡುಕ್ತೀಯಾ? ನಿಧಿಗಳು. ನೀನು ಯಾಕಪ್ಪ ಹುಡುಕ್ತಾ ಇದೀಯಾ? ಉದ್ಯೋಗ ಹುಡುಕ್ತಾ ಇದ್ದೀನಪ್ಪ. ನೀನು ಯಾಕಪ್ಪ ಹುಡುಕ್ತಾ ಇದೆಯಾ? ಹೆಣ್ಣನ್ನು ಹುಡುಕ್ತಾ ಇದ್ದೀನಪ್ಪ. ಹೆಂಡತಿ ಬೇಕಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ. ನೀನು ಯಾಕಮ್ಮ? ಗಂಡನಿಗೋಸ್ಕರ ಹುಡುಕ್ತಾ ಇದ್ದೀನಮ್ಮ. ಹುಡುಕು ಅಂದರೆ ಅದಲ್ಲ, ದೇವರ ವಾಕ್ಯಗಳನ್ನು ಹುಡುಕಬೇಕಂತೆ. ಕೇಳಿರಿ,
ದೇವರ ವಾಕ್ಯದಗೋಸ್ಕರ ಕೇಳಿರಿ. ವಾಕ್ಯವನ್ನು ಅರ್ಥ ಆಗಿಲ್ಲ, ಯಾಕಂದರೆ ಆತ್ಮಕ್ಕೆ ಆಹಾರ ಬೇಕಲ್ವಾ, ಆತ್ಮಕ್ಕೆ ನಿತ್ಯ ಲೋಕ ಬೇಕಲ್ವಾ, ಆತ್ಮಕ್ಕೆ ಸಂಪಾದನೆ ಬೇಕಲ್ವಾ. ಈ ಆತ್ಮಕ್ಕೆ ಸಂಪಾದನೆಗೋಸ್ಕರ, ಆತ್ಮಕ್ಕೆ ಆಸ್ತಿಗೋಸ್ಕರ ಕೇಳಬೇಕು ದೇವರನ್ನು. ಜ್ಞಾನ ಕೊಡಿ ದೇವರೇ, ಮನೋನೇತ್ರಗಳನ್ನು ಬೆಳಗಿಸಿ ದೇವರೇ ಅಂತ. ಅದನ್ನು ಬಿಟ್ಟು ಎಲ್ಲ ವ್ಯರ್ಥವಾದಂಥದ್ದು ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ಏನು ಪಡ್ಕೊಳ್ತಾ ಇಲ್ಲ, ಅಂದರೆ ನಿತ್ಯ ಲೋಕಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಪಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಪ್ರಿಯರಾದ ದೇವರ ಮಕ್ಕಳಿರ, ಯೋಚನೆ ಮಾಡಿ ಪ್ರಿಯರೇ. ಮತ್ತೆ ಪ್ರಕಟಣೆ ಗ್ರಂಥಕ್ಕೆ ಬನ್ನಿ. ಪ್ರಕಟಣೆ ಗ್ರಂಥದಲ್ಲಿ 10ನೇ ಅಧ್ಯಾಯ 7ನೇ ವಚನದಲ್ಲಿ, ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು ಇನ್ನೂ ಸವಾವಕಾಶ ಇರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನದಲ್ಲಿ, ಅಂದರೆ ದೇವದೂತನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಅಂತ ಹೇಳಿದ್ದಾರೆ. ಈ ವಿಷಯವನ್ನು ಯಾವ ರೀತಿ ನೆರವೇರಿಸಿದ್ದಾರೆ, ಯಾವ ರೀತಿ ನೆರವೇರಿದೆ ಎನ್ನುವಂಥ ವಿಷಯವನ್ನು 51ನೇ ಭಾಗದಲ್ಲಿ ಮಾತಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಓಕೆನಾ? 8ನೇ ವಚನ, ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ್ದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಸಿಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿಗಿಂತ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದುಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿಗಿಂತ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಪಟ್ಟಿತು. ಈ ಎಲ್ಲ ವಿಷಯಗಳನ್ನು ಪ್ರಿಯರಾದ ದೇವರ ಮಕ್ಕಳಿರ ಕಳೆದ ಭಾಗದಲ್ಲಿ, ಅಂದರೆ ಈ ಬಲಿಷ್ಠನಾಗಿರುವಂಥ ದೇವದೂತನು ಎಂಬ ಹೆಸರಲ್ಲಿ ಇದ್ದಂಥ ಯೇಸು ಕ್ರಿಸ್ತರ ಕೈಯಲ್ಲಿ ಚಿಕ್ಕ ಸುರುಳಿ, ಆ ಚಿಕ್ಕ ಸುರುಳಿಯನ್ನು ಯೋಹಾನ ಕೊಟ್ಟಾಗ, ಆ ಯೋಹಾನನು ಭುಜಿಸಿದಾಗ, ತಿಂದಾಗ ಬಾಯಲ್ಲೇನು ಸಿಹಿಯಾಗಿದೆ, ಹೊಟ್ಟೆಯಲ್ಲೇನೋ ಕಹಿಯಾಗಿದೆ. ಇವೆಲ್ಲ ಏನು ಎಂತ ಎನ್ನುವಂಥದ್ದು ವಿಷಯವನ್ನು ಪ್ರಿಯರಾದ ದೇವರ ಮಕ್ಕಳು ಮಾತಾಡಿದ್ದೀನಲ್ಲ, ತಿಳಿಸಿದ್ದೀನಲ್ಲ ಕಳೆದ ಭಾಗದಲ್ಲಿ. ಈ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಮುಗಿಸಿದ್ದೀನಿ ಪ್ರಿಯರೇ. ಇವತ್ತು ಏನಪ್ಪ ಅಂದರೆ, ಈ ಆಣೆ ಇಟ್ಟು ಆಕಾಶದ ಕಡೆಗೆ, ಅಂದರೆ ದೇವರ ಕಡೆಗೆ ಆಣೆ ಇಟ್ಟು ಹೇಳಿರುವುದರಿಂದ ಈತನು ಯೇಸು ಕ್ರಿಸ್ತರಲ್ಲ, ಒಬ್ಬ ದೂತನು ಮಾತ್ರ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅವರೆಲ್ಲರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಆತನು ದೇವದೂತನಲ್ಲ, ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ, ಸಭಾವಕಾಶವಿಲ್ಲ, ಮುಗಿತು, ಸಮಯ ಸ್ವಲ್ಪವಿದೆ, ಕಾಲ ಸ್ವಲ್ಪವಿದೆ, ನೀವು ಜಾಗ್ರತೆ ಪಡಿ, ಶ್ರದ್ಧೆ ತಗೊಳ್ಳಿ, ಎಚ್ಚರಿಕೆ ಅಂತ. ನೀವು ಜಾಗ್ರತೆ, ಭಕ್ತಿಯಿಂದ ನಡ್ಕೊಳ್ಳಿ, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಸಮಯ ಇಲ್ಲ, ಸ್ವಲ್ಪ ಸಮಯ ಇರುವಂಥದ್ದು. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಆತ್ಮವನ್ನು ಕುರಿತು ಜಾಗ್ರತೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆಯಲ್ಲಿದ್ದಂಥವ್ರ ಬಗ್ಗೆ, ನಿಮ್ಮ ಸಭೆಯಲ್ಲಿದ್ದಂಥವ್ರ ಬಗ್ಗೆ ನೀವು ಜಾಗ್ರತೆ ಪಡಿ, ಶ್ರದ್ಧೆ ತಗೊಳ್ಳಿ ಈ ಪ್ರಕಟಣೆ ವಿಷಯದಲ್ಲಿ. ಆಮೇಲೆ 11ನೇ ಅಧ್ಯಾಯಕ್ಕೆ ನಾವು ಹೋಗೋಣ ಮುಂದಿನ ಭಾಗದಲ್ಲಿ. ಓಕೆನಾ? ಇವಾಗ 10ನೇ ಅಧ್ಯಾಯದಲ್ಲಿ ಮುಗಿಸ್ಕೊಂಡು 11ನೇ ಅಧ್ಯಾಯಕ್ಕೆ ಬರ್ತಾಯಿದ್ದೀವಿ. ಏನ್ರಿ, 10ನೇ ಅಧ್ಯಾಯ 1ನೇ ವಚನದಿಂದ ಹೇಳ್ಕೊಂಡು ಬಂದಿದೆ. ಅಂದರೆ ಕಂಟಿನ್ಯೂ ಆಗಿ ಯಾರು ನೋಡ್ತಾ ಇದ್ದಾರೋ ಅವರಿಗೆ ಅರ್ಥ ಆಗುತ್ತೆ. ಹೊಸದಾಗಿ ಈ ಭಾಗ ನೋಡಿದ್ರೆ ಅರ್ಥ ಆಗಲ್ಲ, ಪ್ರಾರಂಭದಿಂದ ನೋಡ್ಕೊಂಡು ಬಂದ್ರೇ ಅರ್ಥ ಆಗುತ್ತೆ. ದಯಮಾಡಿ ನೋಡಿ ಅಂತ ಹೇಳ್ತಿದ್ದೀನಿ. ಒಂದು ವೇಳೆ ಪ್ರಾರಂಭದಿಂದ ನೋಡ್ಕೊಂಡು ಬಂದವರಿಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅನೇಕರಿಗೆ ಈ ಒಂದು ಸತ್ಯವನ್ನು ಸಾರಬೇಕಾಗುತ್ತೆ. ಆದರೆ ಈ ಒಂದು ಪ್ರಕಟಣೆ ಗ್ರಂಥ ಇವಾಗೆ ಸಾರುವಂಥ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ ಹೊರಗಡೆ ಸಾರಬೇಕಾದ್ರೆ, ಕ್ರೈಸ್ತರ ಬಳಿಯಲ್ಲೇ ಆಗಿರ್ಬೋದು, ಇಲ್ಲ ಅನ್ಯರ ಬಳಿಯಲ್ಲೇ ಆಗಿರ್ಬೋದು, ಸಾರಬೇಕಾದ್ರೆ ಏನ್ರಿ, ಓ ಮಾನವ ನೀನು ಯಾರು, ಓ ಮಾನವ ನೀನು ಯಾಕೆ ಹುಟ್ಟಿದ್ದೀಯಾ, ದೇವರು ಯಾವ ರೀತಿ ಇರ್ತಾರೆ, ದೇವರ ಉದ್ದೇಶಗಳೇನಿದೆ, ಈ ಜಗತ್ತನ್ನು ಯಾಕೆ ಉಂಟು ಮಾಡಿದ್ರು, ಈ ಪ್ರಾರಂಭದ ಪಾಠಗಳನ್ನು ನಾವು ಸಾರಬೇಕಾಗತ್ತೆ.
ಪ್ರಕಟಣೆ ಗ್ರಂಥವನ್ನು ಯಾಕೆ ಅಂತ ನೋಡುವಾಗ ಕ್ರೈಸ್ತರು ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ತಿಳ್ಕೊಳ್ಳೋದಕ್ಕೆ, ನಾವು ತಿಳ್ಕೊಂಡು ಪರಿಶೋಧನೆ ಮಾಡಿ ಆತ್ಮಿಕವಾಗಿ ಬೆಳೆಯೋದಕ್ಕೆ ಈ ಒಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಗಳನ್ನು ತಿಳ್ಕೊಳ್ಬೇಕು ಪ್ರಿಯ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಇನ್ನು ಉಳಿದಿರುವಂಥ ಭಾಗವನ್ನು ಮುಂದಿನ ಶನಿವಾರ ಹಾಗೂ ಭಾನುವಾರ ಎಲ್ಲರಿಗೂ ತಿಳಿಸಿ, ಎಲ್ಲರೂ ಪ್ರಾರ್ಥಿಸಿರಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ. ಓಕೆನಾ? ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ನಿಮ್ಮ ವಾಕ್ಯಗಳನ್ನು ಪರಿಶೋಧನೆ ಮಾಡ್ತಾಯಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಅನೇಕರಿಗೂ ತಿಳಿಸ್ತಾ ಇದ್ದೀವಿ ತಂದೆ. ಪ್ರತಿ ವಿಷಯದಲ್ಲಿ ಜೊತೆಯಾಗಿದ್ದು ನಡೆಸ್ತಾ ಇದ್ದೀರಾ, ಸ್ತೋತ್ರಗಳು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾಯಿದ್ದೀರಾ, ಕೃತಜ್ಞತೆಗಳು, ಸ್ತೋತ್ರಗಳು. ನಿಮ್ಮ ಮಕ್ಕಳಿಗೆ ಇದ್ದದ್ದು ಇದ್ದ ಹಾಗೆ ಸಾರಿದ್ದೀನಿ ತಂದೆ. ಎಷ್ಟು ಮಂದಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಆತ್ಮಿಕವಾಗಿ ಬೆಳೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಎಲ್ಲರಿಗೂ ವಂದನೆಗಳು.